ಜಿಲ್ಲೆಯ 50,000 ಕುಟುಂಬಗಳಿಗೆ ನಿವೇಶನ ನೀಡುವಂತೆ ರಾಜ್ಯ ಸರ್ಕಾರ ಗುರಿಯನ್ನ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ 7,000 ಕುಟುಂಬಗಳಿಗೆ ಡಿಸಿ ಮನ್ನಾ ಜಾಗವನ್ನು ವಿತರಣೆ ಮಾಡಲಾಗಿದೆ. 2,228 ಕುಟುಂಬಗಳು ನಿವೇಶನಕ್ಕಾಗಿ ಬೇಡಿಕೆಯನ್ನ ಸಲ್ಲಿಸಿವೆ. ಈ ಕುಟುಂಬಗಳಿಗೆ ಕೃಷಿ ಚಟುವಟಿಕೆಗಳಿಗಾಗಿ ತಲಾ 1 ಎಕರೆ ಭೂಮಿಯನ್ನ ಒದಗಿಸುವಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗಿದೆ. ಮನೆ ನಿವೇಶನಗಳಿಗೆ ಈಗಾಗಲೇ ಜಮೀನು ಮಂಜೂರು ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದರು. ಅವರು ಪುತ್ತೂರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕಡಬ ಮತ್ತು ಪುತ್ತೂರು ತಾಲೂಕುಗಳ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕುಂದುಕೊರತೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಭೆಯಲ್ಲಿ ಡಿಸಿ ಮನ್ನಾ ಜಾಗವನ್ನು ದಲಿತ ಸಮುದಾಯಗಳಿಗೆ ಶೀಘ್ರವಾಗಿ ಹಂಚಿಕೆ ಮಾಡುವಂತೆ ದಲಿತ ಮುಖಂಡ ರಾಜು ಹೊಸಮಠ ಪ್ರಸ್ತಾಪಿಸಿದ ಹಿನ್ನೆಲೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ನೀಡಿದರು. ಅವಿಭಜಿತ ಪುತ್ತೂರು ತಾಲೂಕಿನಲ್ಲಿ 25,000 ಆದಿದ್ರಾವಿಡ ಸಮುದಾಯದ ಕುಟುಂಬಗಳು ಇದ್ದು ಅವರಿಗೆ ಮೀಸಲಾತಿ ಆಧರಿಸಿ ಎಬಿಸಿ ಎಂಬ ವರ್ಗೀಕರಣ ಮಾಡಲಾಗಿದೆ. ಇದರಲ್ಲಿ ನಿಷೇಧಿತ ಪದ ಉಲ್ಲೇಖಿಸಲ್ಪಟ್ಟಿದೆ. ಅಲ್ಲದೆ ಮೀಸಲಾತಿ ವರ್ಗೀಕರಣಕ್ಕೆ ಅಫಿಡವಿಟ್ ಕೇಳಲಾಗುತ್ತಿದೆ. ಈ ಅಫಿಡವಿಟ್ಗಾಗಿ ಸುಮಾರು ₹300 ಹಣ ವೆಚ್ಚ ಮಾಡಬೇಕಾಗುತ್ತದೆ. ಕುಟುಂಬಗಳು ವಾರಗಟ್ಟಲೆ ಅಲೆದಾಡಬೇಕಾಗುತ್ತದೆ. ಹಿಂದೆ ಸರಳೀಕರಣವಿತ್ತು. ಹಾಗಾಗಿ ಅಫಿಡವಿಟ್ ನೀಡುವುದನ್ನು ರದ್ದುಪಡಿಸಬೇಕು ಎಂದು ಆಗ್ರಹಿಸಿದ ದಲಿತ ಮುಖಂಡ ವಾಮನ ಮತ್ತು ರಾಮ ಮೇನಾಲ ಅವರು ಆದಿದ್ರಾವಿಡ ಎಂಬ ಜಾತಿಯೇ ಇಲ್ಲ ಎಂದು ಆಯೋಗದ ಅಧ್ಯಕ್ಷ ನಾಗಭೂಷಣ್ ದಾಸ್ ನೀಡಿರುವ ಹೇಳಿಕೆಯನ್ನ ಖಂಡಿಸಿದರು. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ನಮ್ಮ SC ST ಕುಂದುಕೊರತೆ ಸಭೆ ಜಿಲ್ಲಾ ಮಟ್ಟದಲ್ಲಿ 3 ಬಾರಿ ನಿಗದಿ ಮಾಡಿದ್ವಿ. 3 ಬಾರಿನೂ ಕೂಡ ಕಾರಣಾಂತರಗಳಿಂದ ನಡೆಸೋದಕ್ಕಾಗಲಿಲ್ಲ. 1 ಬಾರಿ ಪೋಸ್ಟ್ಪೋನ್ ಮಾಡಬೇಕಾಯ್ತು, 2 ಬಾರಿ ಕ್ಯಾನ್ಸಲ್ ಮಾಡಬೇಕಾಯ್ತು. ಕಳೆದ ಬಾರಿ 10 ದಿನದಿಂದ ನಾವು ಕರೆದಾಗ ಮಾನ್ಯ ಸಚಿವರು ತಾಲೂಕು ಮಟ್ಟದ ಒಂದು ಫ್ಲಡ್ ರಿಲೇಟೆಡ್ ಅಂದ್ರೆ ಎಲ್ಲ ಒಂದು ಕುಂದುಕೊರತೆ ನಡೆಸಬೇಕು ಅಂತ ಹಿಂದಿನ ದಿನ ನಮಗೆ ತಿಳಿಸಿದ್ರಿಂದ ಕಾರಣಾಂತರದಿಂದ ನಾನು ಸಚಿವರನ್ನ ಜೊತೆ ಬರಬೇಕಾಯ್ತು. ಆದ್ರೆ ಅಲ್ಲಿ DC ಅವರೇನೆ ಇರಬೇಕು ಅಂತ ಇದು ಹೇಳಿದಾಗ ಅದನ್ನ ಮತ್ತೆ ಪೋಸ್ಟ್ಪೋನ್ ಮಾಡಬೇಕಾಯ್ತು. ಬಟ್ ಆ ದಿನ ನಡೆದಾಗಲೂ ಕೂಡ ಬಹಳಷ್ಟು ಜನಕ್ಕೆ ಕೇಳಿದಾಗ ಒಂದು ಸಭೆ ಕರೆದಿದ್ದೀರಿ, ಮುಂದುವರಿಸಬಹುದು ಅಂತ ಒಂದು ಗುಂಪು ಹೇಳಿತ್ತು, ಮತ್ತೊಂದು ಗುಂಪು ಬಟ್ ಅವರಿಗೆ 5 ವರ್ಷ ನಂತರ ಅವರ ಪರವಾನಿಗೆ ಅವಧಿ ಮುಗಿದಿರುತ್ತದೆ. ಅದ ನಂತರ ಅವರು ಪರವಾನಿಗೆಯನ್ನು ನವೀಕರಣ ಮಾಡಬೇಕಾಗ್ತದೆ. ಆ ನವೀಕರಣ ಮಾಡಬೇಕಾದರೆ ನಮ್ಮ RT ಆಫೀಸ್ಗೆ ಅವರು ಹೋಗಬೇಕಾಗ್ತದೆ. ಅಲ್ಲಿ ಹೋಗೋದಾಗ ಅವರು ಬ್ಯಾಂಕ್ನಿಂದ NOC ಕೇಳ್ತಾ ಇದ್ದಾರೆ. ಅವರು NOC ತಗೊಳ್ಳಿಕ್ಕೆ ಹೋಗುವಾಗ ಬ್ಯಾಂಕಿಗೆ ಹೋದಾಗ ಆ NOC ಅವರು ಕೊಡ್ತಾ ಇಲ್ಲ. ಅವರೊಂದು ಒಬ್ಬ ವ್ಯಕ್ತಿ ಅದೇ ಇದರಿಂದ ಒಂದು ಸಾಲವನ್ನು ಪಡೆದಿರ್ತಾರೆ. ಅವರಿಗೆ ಒಂದು ಜಾಮೀನಾಗಿರ್ತಾರೆ ಅಷ್ಟೇ. ಆ ಜಾಮೀನ ಉದ್ದೇಶಕ್ಕೋಸ್ಕರ ಆ ವ್ಯಕ್ತಿಗೆ ಇವರು ಆ NOC ಅನ್ನು ಕೊಡ್ತಾ ಇಲ್ಲ. ಅವರು ಈ ಅವಧಿ ಮುಗಿದು 1 ವರ್ಷ ಆಯ್ತು ಸರ್. 1 ವರ್ಷ ಅವರು ಆಟೋವನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಮೊನ್ನೆ ಆ ಆಟೋವನ್ನು ಸೇಲ್ ಮಾಡಬೇಕಂತ ಉದ್ದೇಶದಿಂದ ಅದನ್ನು ಒಬ್ಬರಿಗೆ ಸೇಲ್ ಮಾಡಲಿಕ್ಕೆ ಹೋಗುವಾಗ ಈ ರಿಕ್ಷಾದ ಎಷ್ಟು ಕೊಟ್ಟಿದ್ದಾರೆ. ಪದ್ಮನಾಭ ಸಣ್ಣಪುರ 5 ವರ್ಷ ಆದ್ಮೇಲೆ ನವೀಕರಣ ಮಾಡೋದಿದೆ. 5 ವರ್ಷ ನಂತರ ನವೀಕರಣ ಬ್ಯಾಂಕ್ ಅಲ್ಲಿ ಸಾಲ ಇದೆ ಅಂತ ನಾವು NOC ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಬರೋಲ್ಲ. ಗ್ರಾಮೀಣ ಬ್ಯಾಂಕ್ ಅಂದ್ರೆ ಅಲ್ಲ, ನಾನು ಅವ್ರ ಬ್ಯಾಂಕ್ ಮ್ಯಾನೇಜರ್ಗೆ ಅಥವಾ ಗೆ ಇವ್ರು ಓಡಿಸೋದಕ್ಕಾಗೋದು, ಅವಾಗಲೇ ಬ್ಯಾಂಕ್ ಸಾಲ ತೀರಿಸೋದಕ್ಕಾಗೋದು. ಅಲ್ಲ ಸರ್, ಮತ್ತೆ ಅವರು ಸಾಲವನ್ನು ಎಲ್ಲ ತೀರಿಸಿದ್ದಾರೆ. ಪೂರ್ಣ ಸಾಲವನ್ನು ತೀರಿಸಿದ್ರು ಕೂಡ ಮತ್ತು ಕೂಡ ಅಲ್ಲಿ RT ಆಫೀಸ್ ನಲ್ಲಿ ಲೋನ್ ಕ್ಲಿಯರೆನ್ಸ್ ಬೇಕಾಗಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡಲೇಬೇಕಲ್ಲ ಸರ್, ಅದು ಕೂಡ ಕೊಡ್ತಾ ಇಲ್ಲ. ನಾವು ತೆಗೆದು ನಾವು ಅಡಿಕೆ ಕೃಷಿ ಮಾಡಿದ್ವಿ. ಹೊಸ ಕೃಷಿ ಇತ್ತು BA ಬರುವಾಗ. ನಾವು ಹೇಳಿದ್ವಿ ಅದರಲ್ಲಿ ಆಲ್ರೆಡಿ ಒಂದು ಕೃಷಿ ಇತ್ತು ಅಂತೇಳಿ. ಬಟ್ ಅದು ಇವಾಗ BA ಅದರಲ್ಲಿ 2005 ಕೃಷಿ ಅಲ್ಲ ಅಂತೇಳಿ ಬರ್ತಿದ್ದಾರೆ. ನಾನು ಎಷ್ಟೋ ಸಲ ಇದು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಒಂದ್ಸಲ ನಾವು ಏನಾದ್ರು ಮನವಿ ತಹಶೀಲ್ದಾರಿಗೆ ಕೊಟ್ರೆ ನೆಕ್ಸ್ಟ್ ಇಯರ್ ಅವ್ರು ಚೇಂಜ್ ಆಗ್ತಾನೆ ಹೋಗ್ತಾರೆ, VA ಆಗಲಿ ತಹಶೀಲ್ದಾರ್. ಇವಾಗ ಹೊಸ SC ST ಮೀಟಿಂಗ್ ಅಲ್ಲಿ ನಾನು ಮೊನ್ನೆ ಕಡಬ ತಾಲೂಕಲ್ಲಿ ಹೇಳಿದ್ರೆ ಸರಿ ಗೊತ್ತಿದೆ, ಅದನ್ನು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ರೆ ಇವಾಗಲೂ ಪರಿಶೀಲನೆಗೆ ಯಾರು ಬರಲಿಲ್ಲ ಸರ್. ಮೊನ್ನೆ SIR ಅಲ್ಲಿ ಈಗ ಇವರು ಯಾರು ಅಂಗನವಾಡಿ ಕಾರ್ಯಕರ್ತೆಯರೊಂದು ಜಾತಿ ಪ್ರಮಾಣ ತಂದು ಕೊಟ್ಟಿದ್ದಾರೆ. ಅದು ಕಂಟಿನ್ಯೂ ಆಗ್ತಾ ಅಲ್ಲ, ನಾವು ಬೇರೆ ಮಾಡಬೇಕಂತ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಮುಗಿಯ ಈಗ ಒಳ ಮೀಸಲಾತಿ ಯಾವ್ದು ಬರುತ್ತೆ? ಒಳ ಮೀಸಲಾತಿ ಅದನ್ನ ಅರ್ಜಿ ಹಾಕಿ ನಾವು ABC ಅಂತ ಏನಿದೆ ನಿಮ್ಮ ಅಫಿಡವಿಟ್ ಬೇಸಿಸ್ ಮೇಲೆ
ನಾವು ಹೇಳ್ತೀವಿ ಹೇಗೆ ಇದು ಅಂತ, ದಯವಿಟ್ಟು ಒಂದು ಅರ್ಜಿ ಹಾಕಿ. ಆ ಅರ್ಜಿ ಜೊತೆಗೆ ನಿಮ್ಮ ಒಳ ಮೀಸಲಾತಿದು ನೀವು ಯಾವ್ದು ಬರ್ತೀರಿ ಅಂತ ಒಂದು ಅಫಿಡವಿಟ್ ಕೊಡ್ಬೇಕಾಗ್ತದೆ. ಆ ಅಫಿಡವಿಟ್ ಮೇಲೆ ಪ್ರವರ್ಗ ABC ಅಂತ ನಮೂದು ಮಾಡಿ ಹೊಸದಾಗಿ ಕೊಡಿ, ಆಯ್ತಾ? ವೇದಿಕೆಯಲ್ಲಿ ಅಡಿಷನಲ್ ಎಸ್ಪಿ ಅನಿಲ್ ಕುಮಾರ್ ಭೂಮಾರೆಡ್ಡಿ, ಪುತ್ತೂರು ಡಿವೈಎಸ್ಪಿ ಪ್ರಮೋದ್ ಕುಮಾರ್, ಬೆಳ್ತಂಗಡಿ ಡಿವೈಎಸ್ಪಿ ರೋಹಿಣಿ, ಪುತ್ತೂರು ತಹಶೀಲ್ದಾರ್, ಕಡಪ ತಹಶೀಲ್ದಾರ್ ಗಣೇಶ್ ಸವಣೂರು ಉಪಸ್ಥಿತರಿದ್ದರು.